ಸರಿ ವಿಸಿಟ್ ಮಾಡಿ ಅಂದ್ರೆ ನಿಮ್ಗೆ ಈ ರೀತಿ ವೆಹಿಕಲ್ ಎಲ್ಲಾನ ಕೊಟ್ಬಿಟ್ರೆ ಗಾಡಿ ಫ್ರೀ ಆಗಿ ಕೊಡ್ತೀರಾ? ಖಂಡಿತ ಸರ್. ಟಾಟಾ ನೆಕ್ಸಾನ್ XM ವೇರಿಯಂಟ್ 2018 ಮಾಡಲ್ ಸಿಂಗಲ್ ಓನರ್ ಬರುತ್ತೆ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಬರುತ್ತೆ ಸರ್. ಪ್ರೈಸ್ ಬಂದ್ಬಿಟ್ಟು 3,65,000 ಇರುತ್ತೆ. ಲೋನು ಸಹ ಆಗುತ್ತೆ ಸರ್. ಈ ಗಾಡಿಗೆ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಇದು ಒಂದು 80% ಲೋನ್ ಆಗುತ್ತೆ. 4,85,000ಕ್ಕೆ ನಿಮ್ಗೆ XUV ವೆಹಿಕಲ್ ಸಿಗ್ತಿದೆ. ಆಟೋಮೆಟಿಕ್ ಬರುತ್ತೆ, CID ಡೀಸೆಲ್ ವೇರಿಯಂಟ್ ಬರುತ್ತೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 2,95,000 ಬರುತ್ತೆ. ಟಾಟಾ ಟಿಯಾಗೋ XT ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೆಕೆಂಡ್ ಜನರೇಷನ್ ಬರುತ್ತೆ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 2,45,000 ಸ್ಲೈಟ್ಲಿ ನೆಗೋಷಿಯಬಲ್. ಸೆಕೆಂಡ್ ಓನರ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ ಸರ್. 4,95,000 ಕ್ಲೋಸ್ ಮಾಡ್ಕೊಡ್ತೀನಿ. ಲಕ್ಸುರಿಯಸ್ ಫಾರ್ಚುನರ್ ನೋಡ್ತಾ ಇರೋರು ಜನ ಯಾರ್ಯಾರು ಫಾರ್ಚುನರ್ ನೋಡ್ತಾ ಇದಾರೆ, ಇಲ್ಲ ನಿಮ್ಗೆ ದೊಡ್ಡ ಗಾಡಿ ಸೆಕೆಂಡ್ ಓನರ್ ಬರುತ್ತೆ ನಿಮ್ಗೆ, ಮೆನ್ಷನ್ ಆಗೋ ಥರ್ಡ್ ಅಂತ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 5,45,000 ಆಗುತ್ತೆ ಇಂಡಿವಿಜುವಲ್. ಇದು ಪ್ರೈಸ್ ಬಂದ್ಬಿಟ್ಟು 3,95,000 VXI ಬರುತ್ತೆ. ಮಿಡ್ ವೇರಿಯಂಟ್ ಖಂಡಿತ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಇಂಡಿವಿಜುವಲ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 2,45,000 ಬರುತ್ತೆ. ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಸೆಂಟರ್ ಇದೆ, ಸರ್ವಿಸ್ ಸೆಂಟರ್ ಸಹ ಇದೆ ಸರ್ ನಮ್ಮ ಹತ್ರನೇ. ಈಚ್ ಅಂಡ್ ಎವ್ರಿಥಿಂಗ್ ಪಾರ್ಟ್ಸ್ ಬೇಕಂದ್ರೆ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ ಸರ್. ಓಕೆ, ಸೊ ಲೋನ್ ಆಗ್ಬೋದು ಇದಕ್ಕೆ? ಲೋನ್ ಆಗುತ್ತೆ. 5 ಪೀಪಲ್ಸ್ ಲೋ ಬಜೆಟ್ ನಲ್ಲಿ ಬೇಕಂದ್ರೆ 3,45,000 2012 ಮಾಡಲ್ ಟಾಟಾ ವೆಂಚರ್ ಬರೀ ಸಿಂಗಲ್ ಓನರ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ವೆಲ್ ಮೇಂಟೈನ್ ಮಾಡಿದ್ರೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. ಇದು ಪ್ರೈಸ್ ಬಂದ್ಬಿಟ್ಟು 5,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗೋದು. ಇದು ಪ್ರೈಸ್ ಬಂದ್ಬಿಟ್ಟು 5,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗಲ್ಲ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಆಗುತ್ತೆ ಸರ್. ಪ್ರೈಸ್ ಬಂದ್ಬಿಟ್ಟು 4,45,000 ಸರ್. ಬರುತ್ತೆ DSG ಗೇರ್ ಬಾಕ್ಸ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 4,95,000 ಮಾಡ್ಕೊ. ಪ್ರೈಸ್ ಬಂದ್ಬಿಟ್ಟು 3,95,000 ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 2,75,000 ಮಾಡ್ಕೊಡ್ತೀನಿ ಸರ್ ನಿಮಗೆ. 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 3,45,000 ಆಗುತ್ತೆ ಸರ್. 47,000 ಕಿಲೋಮೀಟರ್ ರಿವನ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 3,75,000. ಗಾಡಿ ನಿಮ್ಗೆ ಗೊತ್ತಾಗಿರುತ್ತೆ ಇಟಿಯೋಸ್ ಅಂದ್ರೆ ಯಾವ ತರ ಕ್ರೇಜ್ ಇದೆ. ಸರ್ವಿಸ್ ಸಹ ಕೊಡ್ತಾ ಇದ್ದೀವಿ. 3 years ಇಂಜಿನ್ ವಾರಂಟಿ ಸಮೇತ ಕೊಡ್ತಾ ಇದೀವಿ. ನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ 2 lakhs ಇಂದ ಹಿಡಿದು 15 lakhs ತನಕ ನಮ್ಮ ಹತ್ರ ಗಾಡಿಗಳು ಸಿಗುತ್ತೆ. ಕಡೆ ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಗಾಡಿ 3 ಲಕ್ಷ 2 ಲಕ್ಷ 4 ಲಕ್ಷ ಆ ತರ ಎಲ್ಲ ಗಾಡಿ ಕ್ವಾಲಿಟಿ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಯಾವ್ದೋ ಮಾಡೆಲ್ ನಲ್ಲಿ ಇರೋದು ಗಾಡಿ 3 ಲಕ್ಷ 4 ಲಕ್ಷ ಕೊಡ್ತಾರೆ ಅಂತ ಆತರ ಕೊಡಲ್ಲ ನಾವು. ಜಿನಿನ್ 100% ಜಿನಿನ್ ಇರುತ್ತೆ. ಗಾಡಿ ಬೇಕಾದ್ರೆ ಶೋರೂಮ್ ಚೆಕ್ ಮಾಡ್ಕೊಂಡ್ ಬನ್ನಿ. ಬೇಕಾದ್ರೆ ಹಿಸ್ಟ್ರಿ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. ಗಾಡಿ ಜಿನಿನ್ ತಗೋತಾ ಇದೀರಾ, ದುಡ್ಡು ಹಾಕಿ ತಗೊಂತ ಇದ್ರೆ ಏನು ಇದ್ರಲ್ಲಿ ತಗೊಂತ ಇಲ್ಲ, ದುಡ್ಡು ಹಾಕಿ ಚೆನ್ನಾಗಿರೋದು ಗಾಡಿ ತಗೊಳ್ಳಿ ನಮ್ಮ ಹತ್ರ. ಸೊ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇರೋದು. ಇವತ್ತು ನಾನು ಬಂದಿರೋದು IND ಕಾರ್ ಸಂದೇಶಕ್ನ ಪ್ರೈಸಿಂಗ್ ಇದ್ದೇ ಸಿಕ್ಕುತ್ತೆ ನಿಮಗೆ. ಒಳ್ಳೆ ವೆಹಿಕಲ್ ನೋಡ್ತಿದ್ರೆ ನಮ್ಮೊಟ್ಟಿಗೆ ಸಮೀರ್ ಅವ್ರ ಹತ್ರ ಒಂದು ಚಾನಲ್ ಕಮ್ ಮಾಡ್ಕೊಂಡು ಪ್ರತಿಯೊಂದು ಗಾಡಿ ತಿಳ್ಕೊಳ್ಳೋಣ. ಸರಿಯಾಗಿದ್ದೀರಾ? ಅದೇ ಸೂಪರ್. ನೀವು ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ನಮ್ಮ ವ್ಯೂವರ್ಸ್ಗೆ ಇಷ್ಟು ದಿನ ಹುಡುಗರು ವಿಡಿಯೋ ಮಾಡಿದ್ರು, ಇವಾಗ ಓನರೇ ಖುದ್ದಾಗಿ ಬಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ರ. ಪ್ರೈಸಿಂಗ್ ಕೊಡಬೇಕು ಸರ್. ಓನರ್ ಆಗಿ ಆ ತರ ಏನಿಲ್ಲ, ಕಸ್ಟಮರ್ಗೆ ಯಾವ ತರ ಗಾಡಿ ಕೊಡಬೇಕು. ಬೇರೆ ಕಡೆ ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಗಾಡಿ 3 ಲಕ್ಷ 2 ಲಕ್ಷ 4 ಲಕ್ಷ ಆ ತರ ಎಲ್ಲ ಗಾಡಿ ಕ್ವಾಲಿಟಿ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಯಾವ್ದೋ ಮಾಡೆಲ್ ನಲ್ಲಿ ಇರೋದು ಗಾಡಿ 3 ಲಕ್ಷ 4 ಲಕ್ಷ ಕೊಡ್ತಾರೆ ಅಂತ ಆತರ ಕೊಡಲ್ಲ ನಾವು. ಜಿನಿನ್ 100% ಜಿನಿನ್ ಇರುತ್ತೆ. ಗಾಡಿ ಬೇಕಾದ್ರೆ ಶೋರೂಮ್ ಚೆಕ್ ಮಾಡ್ಕೊಂಡ್ ಬನ್ನಿ. ಬೇಕಾದ್ರೆ ಹಿಸ್ಟ್ರಿ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. ಗಾಡಿ ಜಿನಿನ್ ತಗೋತಾ ಇದೀರಾ, ದುಡ್ಡು ಹಾಕಿ ತಗೊಂತ ಇದ್ರೆ ಏನು ಇದ್ರಲ್ಲಿ ತಗೊಂತ ಇಲ್ಲ, ದುಡ್ಡು ಹಾಕಿ ಚೆನ್ನಾಗಿರೋದು ಗಾಡಿ ತಗೊಳ್ಳಿ ನಮ್ಮ ಹತ್ರ. ಇನ್ನೊಂದು ಸರ್ವಿಸು ಸಹ ಕೊಡ್ತಾ ಇದೀವಿ. 3 years ಇಂಜಿನ್ ವಾರಂಟಿ ಸಮೇತ ಕೊಡ್ತಾ ಇದೀವಿ ಆಫೀಸ್ ನಲ್ಲಿ. ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಆಗ್ಲಿ, ಇಡೀ ಆಲ್ ಓವರ್ ಬೆಂಗಳೂರಲ್ಲಿ ಆಗ್ಲಿ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಆಗ್ಲಿ ಯಾರು 3 ವರ್ಷ ಇಂಜಿನ್ ವಾರಂಟಿ ಕೊಡ್ತಾ ಇಲ್ಲ. ನಾವು ಖುದ್ದು ನಮ್ಮ ಶೋರೂಮ್ ಕಡೆಯಿಂದ ನಾವು ಕೊಡ್ತಾ ಇದೀವಿ. ಓಕೆ, IND ಕಾರ್ ಸಂದೇಶಕ್ಕೆ ನಿಮಗೆ ಪ್ರೈಸಿಂಗ್ ಇದ್ದೇ ಇರುತ್ತೆ. ಸೊ ಕ್ವಾಲಿಟಿ ಗಾಡಿಗಳು ನೋಡ್ತಿದ್ರೆ, ಗುಣಮಟ್ಟ ಗಾಡಿಗಳು ನೋಡ್ತಿದ್ರೆ ಬಂದು ನೀವು ಗಾಡಿಗಳು ನೋಡ್ಬೋದು. ಸರ್ ಇವಾಗ ಸುಮಾರು ಆಪ್ಷನ್ಸ್ ಕೊಡ್ತೀನಿ ಅಂದ್ರೆ ಇನ್ನೊಂದು ಆಪ್ಷನ್ಸ್ ಕೊಡ್ತೀರಾ ಸರ್? ಸುಮಾರು ಆಪ್ಷನ್ ನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ 2 lakhs ಇಂದ ಹಿಡಿದು 15 lakhs ತನಕ ನಮ್ಮ ಹತ್ರ ಗಾಡಿಗಳು ಸಿಗುತ್ತೆ. 2 lakhs ಇಂದ 15 lakhs ತನಕ ಇರುತ್ತೆ. ಇಲ್ಲ ಪ್ರೀಮಿಯಂ ಬೇಕಾ, ಇಲ್ಲ ನಿಮ್ಗೆ ಪ್ರೀಮಿಯಂ ಇದರಲ್ಲಿ ಬೇಕಂದ್ರೆ ಬೇಕಾದ್ರೆ ಗಾಡಿ ತರಿಸ್ಕೊಡ್ತೀವಿ. ಇರೋದ್ರಲ್ಲಿ ಲೋ ಬಜೆಟ್ ಇದೆ, ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಇದೆ ನಮ್ಮ ಹತ್ರ. ಮಾಡೆಲ್ ನಲ್ಲಿ ಇದೆ, ಲೋ ಮಾಡೆಲ್ ನಲ್ಲಿ ಇರುತ್ತೆ. ಗಾಡಿ ಜಿನಿಯನ್ ಇರುತ್ತೆ. 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ ಗಾಡಿ. ಬೇಕಾದ್ರೆ ಶೋರೂಮ್ ಚೆಕ್ ಮಾಡ್ಕೊ ಬರ್ಬೋದು. ಆತರ ಕ್ವಾಲಿಟಿ ಕೊಡ್ತೀವಿ. ಗಾಡಿ ತಗೊಂಡೋಗಾದ್ಮೇಲೆ ರಿಪೇರಿ ಅಳಿಯೋದಾಗ್ಲಿ, ಗ್ಯಾರೇಜ್ ಹತ್ರ ಹೋಗೋದು ಆತರ ಏನಿರಲ್ಲ. ಇಲ್ಲಿಂದಾನೆ ನಾವು ಚೆಕ್ ಮಾಡಿ A to Z ಚೆಕ್ ಮಾಡಿ ಕೊಡ್ತೀವಿ. ಲೋನ್ ವೈಸ್ ಬಂದಾಗ ಅಬೌಟ್ 12-13 ಮೇಲೆ ಇದ್ರೆ ಗಾಡಿ ಪ್ರೊಫೈಲ್ ಮೇಲೆ ನೋಡ್ಬಿಟ್ಟು ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್ ಮೇಲೆ ನಾವು ಲೋನ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಮಾಡೋಣ. ಬೇಸ್ಡ್ ಆನ್ ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಇರಬೇಕು. ಸೊ ಮಿನಿಮಮ್ ಏನಿಲ್ಲ ನಿಮಗೆ 750 ರೂಪೀಸ್ ಇರಬೇಕು. ಅವಾಗ ಸಿವಿಲ್ ನಿಮಗೆ ಇಮಿಡಿಯೇಟ್ ಲೋನ್ ಆಗುತ್ತೆ. ಸೊ ಪ್ರೈವೇಟ್ ಲೋನ್ ಬೇಕಾದ್ರೆ ಸಿವಿಲ್ ಬೇಕಾಗಿಲ್ಲ. ಸೊ ಅದು ಬಜೆಟ್ ತಕ್ಕಂಗಿರಬೇಕು. ಅದ್ರಲ್ಲಿ ಪ್ರೈವೇಟ್ ಲೋನ್ ಆಗುತ್ತೆ. ಪ್ರೈವೇಟ್ ಲೋನ್ ಅಂದ್ರೆ ಒಂದು 2 lakhs ಒಳಗಡೆ ಆಗುತ್ತೆ. 2 lakhs ಮೇಲ್ಗಡೆ ಹೋಗಲ್ಲ. 2 lakhs ಒಳಗಡೆ ಆಗುತ್ತೆ. ಪ್ರೊಫೈಲ್ ಅದನ್ನು ಪ್ರೊಫೈಲ್ ಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಏನೇನ್ ಮಾಡಿರ್ತಾರೆ ಅಂದ್ರೆ ಸಿಬಿಲ್ ಲಾಸ್ ಇರುತ್ತೆ. ಚೆಕ್ ಮಾಡಿ ಏನಿದೆ ಲೋನ್ ಮಾಡ್ಕೊಡ್ತೀವಿ. ಒಂದ್ಸರಿ IND ಕಾರ್ಸ್ಗೆ ವಿಸಿಟ್ ಮಾಡಿದ್ರೆ ಒಂದು ಗೊತ್ತಾಗುತ್ತೆ ಯಾವ ತರ ಏನಿದೆ ಎತ್ತ ಇದೆ ಅಂತ. ಫೋನ್ ನಲ್ಲಿ ಕೇಳಿದ್ರೆ ಗೊತ್ತಾಗಲ್ಲ. ಒಂದ್ಸರಿ IND ಕಾರ್ಸ್ಗೆ ವಿಸಿಟ್ ಮಾಡಿ, ಒಂದ್ಸರಿ ಗಾಡಿಗಳು ನೋಡಿ.
ಆಮೇಲೆ ನೀವು ಏನಿದೆ ಮುಂದೆ ಕುತ್ಕೊಂಡು ಡೀಟೇಲ್ಸ್ ಏನೇನ್ ಬೇಕು, ಏನೇನು ಬ್ಯಾಂಕ್ ನನಗೆ ಲೋನ್ ಡಾಕ್ಯುಮೆಂಟ್ ಏನೇನ್ ಬೇಕು ಎಲ್ಲ ಚೆಕ್ ಮಾಡ್ಕೋಬಹುದು. ಓಕೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ನಿಮಗೆ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಬರುತ್ತೆ, ಹೀರಾನಂದಿನಿ ಅಪಾರ್ಟ್ಮೆಂಟ್, DLF ಬರುತ್ತೆ, ಬೇಗೂರು ರೋಡ್ ಅಂತ ಎಲ್ಲ ಆಕ್ಸಿಸ್ ಬ್ಯಾಂಕ್ ಪಕ್ಕ ಇರುತ್ತೆ. IND ಕಾರ್ಸ್ ಗೂಗಲ್ ನಲ್ಲಿ ಹೋಗ್ಬಿಟ್ಟು IND ಕಾರ್ಸ್ ಅಂತ ಸರ್ಚ್ ಮಾಡೋದು ಬಂದ್ಬಿಡುತ್ತೆ. ನಿಮ್ಗೆ ಬಸ್ ಮೆಜೆಸ್ಟಿಕ್ ಇಂದ ಬರ್ಬೇಕಂದ್ರೆ ನೀವು ಬೇಕಾದ್ರೆ ಎಲೆನಹಳ್ಳಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಬನ್ನಘಟ್ಟದಿಂದ ಬಂದ್ರೂ ನೀವು ಎಲೆನಹಳ್ಳಿ ಅಂತ ಹೇಳ್ಬೋದು. ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಸಮೇತ ಸಿಗುತ್ತೆ ಸರ್. ಓಕೆ, ಸೊ ಇಷ್ಟೆಲ್ಲ ಮಾಹಿತಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಳ್ಳೆ ಪ್ರೈಸಿಂಗ್ ಕೊಡ್ತಾ ಇರೋದು 2 ಲಕ್ಷ ಇಂದ 15 ಲಕ್ಷ ಗಂಟೆ ಇದೆ. ಒಳ್ಳೆ ಪ್ರೈಸಿಂಗ್ ಗಾಡಿ ಸಿಗ್ತಿದೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಶುರು ಮಾಡ್ಬಿಡೋಣ. ಖಂಡಿತ ಸರ್, ಬನ್ನಿ. ಫಿಗೋ 2016 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ, 1.2 ಲೀಟರ್ ಇಂಜಿನ್ ಬರುತ್ತೆ. ಇದು ಫೀಚರ್ಸ್ ಹೇಳ್ಬೇಕಂದ್ರೆ ನಿಮಗೆ ಏರ್ ಬ್ಯಾಗ್, ABS, ಅಲೋವಿಲ್ಸ್ ಬರಲ್ಲ ಇದರಲ್ಲಿ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. ಗಾಡಿ ನೋಡಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 70-80% ಟೈರ್ಸ್ ಇದೆ. ನೋಡಬಹುದು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 3,65,000 ಇರುತ್ತೆ. ಲೋನು ಸಹ ಆಗುತ್ತೆ ಸರ್ ಈ ಗಾಡಿಗೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಇದು ಒಂದು 80% ಲೋನ್ ಆಗುತ್ತೆ ಸರ್. 80% ಆರಾಮಾಗಿ ಫಂಡಿಂಗ್ ಆಗುತ್ತೆ. ಮಿಕ್ಕಿ ನೀವು ಡೌನ್ ಪೇಮೆಂಟ್ ಒಂದು 20% ಮಾಡಿದ್ರೆ ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಕಿಲೋಮೀಟರ್ಸ್ ಓಡಿ ಸರ್ ಇದು? ಸರ್ ಇದು ಬಂದ್ಬಿಟ್ಟು 72,000 ಕಿಲೋಮೀಟರ್ಸ್ ಓಡಿದೆ. ಓಕೆ, 72,000 ಓಡಿದೆ. ಸೊ ಮಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಒಳ್ಳೆ ಪ್ರೈಸಿಂಗಲ್ಲಿ ಸಿಗ್ತಿದೆ ಸರ್. ಲೋನ್ ಅಂತ ನೋಡಿದ್ರೆ ಆರಾಮಾಗಿ 80% ಆಗುತ್ತೆ ಅಂತ ಹೇಳ್ತಾರೆ. ಅದು ಆಲ್ ಓವರ್ ಕರ್ನಾಟಕ ಆಗುತ್ತಾ? ಆಲ್ ಓವರ್ ಕರ್ನಾಟಕ ಆಗುತ್ತೆ ಸರ್. ಓಕೆ, ಸೊ ಇವಾಗ ಈ ಗಾಡಿ ಕ್ವಾಲಿಟಿ ಯಾರು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್, ಚೆಕ್ ಮಾಡ್ಕೊಂಡು ಖಂಡಿತ ಚೆಕ್ ಮಾಡ್ಕೊಂಡು ಬನ್ನಿ ಸರ್. IND ಕಾರ್ದಲ್ಲಿ ಕೊಡ್ತಾ ಇರೋದು ಕ್ವಾಲಿಟಿ ಯಾರು ಕೊಡಲ್ಲ. ಓಕೆ, ಸೊ ಹಾಗೆ ETO ಸರ್ ಸಡನ್ ಅಲ್ಲಿ ಟೊಯೋಟಾ ಇಟಿಯೋಸ್ ಸರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. 47,000 ಕಿಲೋಮೀಟರ್ ರಿವನ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 3,75,000. ಗಾಡಿ ನಿಮ್ಗೆ ಗೊತ್ತಾಗಿರುತ್ತೆ ಇಟಿಯೋಸ್ ಅಂದ್ರೆ ಯಾವ ತರ ಕ್ರೇಜ್ ಇದೆ ಅಂತ ಗಾಡಿಗಳಲ್ಲಿ. ಒಂದ್ಸರಿ IND ಕಾರ್ಸ್ ವಿಸಿಟ್ ಮಾಡಿ. ಇದು ಗಾಡಿನೂ ತುಂಬಾ ವೆಲ್ ಮೇಂಟೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆ ವೆಹಿಕಲ್ ನಿಮಗೆ ಸಡನ್ ವೆಹಿಕಲ್. ಸೊ ಪೆಟ್ರೋಲ್ ವೇರಿಯಂಟ್ ಬರ್ತಾ ಇದೆ. ಸೊ ಡೀಸೆಲ್ ಬೇಕಾದ್ರೆ ಡೀಸೆಲ್, ಆಪ್ಷನಲ್ ಬೇಕಾದ್ರೆ ತರ್ಸ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಪ್ರತಿಯೊಂದು ನಿಮ್ಗೆ ನೋಡ್ಕೋಬೋದು. ಸೊ ಆಫ್ಟರ್ ಮಾರ್ಕೆಟ್ ಎದರ ಪಾಸಿ ಬರ್ತಾ ಇದೆ. ರೇಟ್ ಕೂಡ ನೋಡ್ಕೋಬೋದು ಯಾವ ರೀತಿ ಅಂತ. ಸೊ ಯಾವ ಥರ ಡೆಂಟು ಸ್ಕ್ರಾಚಸ್ ಇಲ್ಲ. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ಸರ್. ಓಕೆ, ಹಾಗೆ Hyundai i10 ಸರ್. ಇವಾಗ ಕಲ್ಲಿಯವರಿಗೆ ಮನೆಗೊಂದು ಗಾಡಿ ನೋಡ್ತಾ ಇರ್ತಾರೆ. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2010 ಮಾಡೆಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಕಂಪನಿ ಇಂಡಿವಿಜುವಲ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 2,45,000 ಬರುತ್ತೆ. ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ, ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂದ್ರೆ ಬೆಂಗಳೂರು ಯೂಸೇಜ್ಗೆ ಆಗುತ್ತೆ ನಿಮಗೆ. ಸೊ ಗೊತ್ತಿರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಕ್ಲಚ್ ಬರಲ್ಲ. ಸೊ ಬರೀ ಆಕ್ಸಿಲೇಟರ್, ಬ್ರೇಕ್ ಮಾತ್ರ ಬರೋದು. ಸೊ ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರ್ತಾ ಇದೆ. ಸೊ ಶೋರೂಮ್ ಮಿಲ್ಟು ಸಿಸ್ಟಮ್ ಬರುತ್ತಲ್ಲ, ಆಫ್ಟರ್ ಮಾರ್ಕೆಟ್ ನಿಮಗೆ ಸಿಸ್ಟಮ್ ಕೂಡ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ. ಸೊ ಫ್ಯಾಬ್ರಿಕ್ ಸೀಟ್ಸ್ಗೂ, ಸೊ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ಸ್ ಬರ್ತಾ ಇರೋದು. ಎಷ್ಟು ಕೊಡ್ತಾರೆ ಸರ್ ಇದು? 2,45,000 ಸರ್. ಆಟೋಮೆಟಿಕ್ ಸಿಟಿ ಒಳಗಡೆ ಆಗಿರಲಿ, ಲೇಡೀಸ್ ಯಾರು ಕಲಿಯುತ್ತಾ ಇದಾರಲ್ಲ ಅವರಿಗೆಲ್ಲ ಬೆಸ್ಟ್ ವೆಹಿಕಲ್ ಸರ್. ಓಕೆ, 2,45,000 ಕಡಿಮೆ ಅಂತಿದ್ಯಾ? ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಆರಾಮಾಗಿ ಬಂದು ಆನ್ ಟೇಬಲ್ ಕೂತ್ಕೊಳ್ಳಿ. ನೆಗೋಷಿಯೇಟ್ ಅಂತೂ ಹಾಗೆ ಆಗುತ್ತೆ ಸರ್. ಹಾಗೆ ಯೂತ್ ಕ್ರೇಜ್ ಪೋಲೋ, ಯೂತ್ ಕ್ರೇಜ್ ಬಂದ್ಬಿಟ್ಟು Volkswagen ಪೋಲೋ ಬರುತ್ತೆ ನಿಮಗೆ. 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 3,45,000 ಆಗುತ್ತೆ ಸರ್. ಆಫ್ಟರ್ ಮಾರ್ಕೆಟ್ ಬ್ಯಾಕ್ ವೀಲ್ಸ್ ಹಾಕಿದ್ರೆ, ಆಫ್ಟರ್ ಮಾರ್ಕೆಟ್ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಸೊ ನೋಡ್ಕೋಬೋದು ನಿಮಗೆ JK ಟೈರ್ಸ್ ಕೂಡ ಆಫ್ಟರ್ ಮಾರ್ಕೆಟ್ ನಿಮಗೆ ಪ್ರತಿಯೊಂದು ಅಲೋವಿಲ್ಸ್ ಹಾಕೊಟ್ಟು. ಸೊ ನಿಮಗೆ ಸಿಸ್ಟಮ್ ಕೂಡ ನೋಡ್ಕೋಬೋದು, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮು. ಸೊ ಸೀಟ್ ಕಂಟ್ರೋಲ್ ನೋಡ್ಕೋಬೋದು. ಸೀಟು ಒಂಚೂರು ವೇರಿಯಂಟರ್ ಆಗಿದೆ. ಕುತ್ಕೊಂಡು ಮಾತಾಡಿದ್ರೆ ಅದು ಪ್ರತಿಯೊಂದು ಮಾಡ್ಕೊಡ್ತೀರಲ್ಲ ಸರ್? ಖಂಡಿತ ಸರ್. ಓಕೆ, ಸರ್ ನಿಮಗೆ ನೋಡ್ಕೋಬೋದು ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕಿ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ. ಒಳ್ಳೆ ಪ್ರೈಸಿಂಗಲ್ಲಿ ಈ ವೆಹಿಕಲ್ ಕೂಡ ಸಿಗ್ತಿದೆ. ಸೊ ಪ್ರೈಸಿಂಗ್ ಕೇಳಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ ಫಸ್ಟೇ. 3,45,000 ಸರ್. 3,45,000, 3,45,000ಕ್ಕೆ ಲೋನ್ ಅಂತ 80% ಆಗ್ಬೋದಾ ಸರ್? ಆಗುತ್ತೆ ಸರ್, ಆರಾಮಾಗಿ ಆಗುತ್ತೆ ಸರ್. ಹಾಗೆ ಚವರ್ಲೆಟ್ ಬೀಟ್ ಸರ್ 2017 ಮಾಡೆಲ್ LS ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 2,75,000 ಮಾಡ್ಕೊಡ್ತೀನಿ ಸರ್. ಓಕೆ, 2,75,000. ಹೌದು ಸರ್. ಓಕೆ, 2,75,000ಕ್ಕೆ ಚವರ್ಲೆಟ್ ಬೀಟು. ಸೊ ನೋಡ್ಕೊಂಡು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಯಾವುದೇ ರೀತಿ ಇನ್ಸ್ಟಾಲೇಷನ್ ಮಾಡಿದ್ರೆ ತೋರಿಸ್ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ. ಸೊ ಸಿಸ್ಟಮ್ ಕೂಡ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ. ಸೊ ಸಾಕಾದಾಗ ಮೇಂಟೈನ್ ಮಾಡಿರೋ ವೆಹಿಕಲ್ ನಿಮಗೆ ಚವರ್ಲೆಟ್ ಬೀಟು. ಸರ್ ಸರ್ವಿಸ್ ಆಗಲ್ಲ ಅದು ಇದು ಅಂತ ಕಮೆಂಟ್ ಸರ್. ನಮ್ಮ ಹತ್ರನೇ ಸರ್ವಿಸ್ ಸೆಂಟರ್ ಇದೆ, ಸರ್ವಿಸ್ ಸೆಂಟರ್ ಸಹ ಇದೆ ಸರ್ ನಮ್ಮ ಹತ್ರನೇ. ಈಚ್ ಅಂಡ್ ಎವ್ರಿಥಿಂಗ್ ಪಾರ್ಟ್ಸ್ ಬೇಕಂದ್ರೆ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ ಸರ್. ಓಕೆ, ಸೊ ಲೋನ್ ಆಗ್ಬೋದು ಇದಕ್ಕೆ? ಲೋನ್ ಆಗುತ್ತೆ ಸರ್. ಸೊ ನಿಮಗೆ ಚವರ್ಲೆಟ್ ಲೋನ್ ಆಗಲ್ಲ ಅಂತ ಹೇಳ್ತಾರೆ ಸುಮಾರು ರೂಮರ್ಸ್ ಹೇಳ್ತಾ ಇದ್ರು. ಸೊ IND ಕಾರ್ಸ್ ಅಲ್ಲಿ ಪ್ರತಿಯೊಂದು ಗಾಡಿಗೂ ಲೋನ್ ಆಗುತ್ತೆ. ಸೊ ಒಳ್ಳೆ ಪ್ರೈಸಿಂಗಲ್ಲಿ ಸಿಗುತ್ತೆ ಸರ್. ಬೀಟು LS LT ಸರ್ ಇದು? LS. ಸೊ ಆರಾಮಾಗಿ ನಿಮಗೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ನೋಡ್ತಾ ಇದ್ರೆ Honda Brio ಕೂಡ ಇದೆ ಸರ್. ಇದು ಬಂದ್ಬಿಟ್ಟು 2015 ಮಾಡೆಲ್ ಸಿಂಗಲ್ ಓನರ್ S ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ಬರುತ್ತೆ ನಿಮಗೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 3,95,000. ಫೀಚರ್ಸ್ ಹೇಳ್ಬೇಕು ನಿಮಗೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಅಡ್ಜಸ್ಟಬಲ್ ಇರುತ್ತೆ. ಬೇರೆ ಇದರಲ್ಲಿ ನಿಮಗೆ AC ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಓಕೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಬರೀ 37,000 ಹೊಡಿರೋದು ರೆಕಾರ್ಡೆಡ್, ಜಿನ್ನಿನ್ ಶೋರೂಮ್ ರೆಕಾರ್ಡೆಡ್ ಇರೋದು ಗಾಡಿ ಸರ್ ಇದು. 37,000 ಶೋರೂಮ್ ರೆಕಾರ್ಡ್ ಸಮಯ ಸಿಗುತ್ತೆ ನಿಮಗೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಮತ್ತೆ ಲೆದರ್ ಅಪೋಸ್ಟ್ರಿ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಸ್ಟ್ರಿ ಕೂಡ ಬರ್ತಾ ಇರೋದು. ಸೊ ಪ್ರೈಸಿಂಗ್ ಹೇಳ್ತಾರೆ 3,90,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ, 3,85,000 ನೆಗೋಷಿಯಬಲ್. 3,95,000 ಸರ್. ಓಕೆ, 3,95,000 ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಕುತ್ಕೊಳ್ಳಿ. ಒಳ್ಳೆ ಪ್ರೈಸಿಂಗಲ್ಲಿ ಈ ಗಾಡಿ ಸಿಗ್ತಿದೆ.
ವೆಂಚರ್ ಸರ್ ಯಾರ್ಯಾರು ನೋಡ್ತಾ ಇದ್ದೀರಾ ಟಾಟಾ ವೆಂಚರ್ನ 7 ಸೀಟರ್ ಬರುತ್ತೆ, ಸ್ಕೂಲ್ಗೆ ಆಗಿರಲಿ ಇಲ್ಲ ನಿಮಗೆ ಹೋಟೆಲ್ಗೋಸ್ಕರ ಆಗಿರಲಿ ಇಲ್ಲ ಫ್ಯಾಮಿಲಿ ಲಾಂಗ್ ದೊಡ್ಡ ಫ್ಯಾಮಿಲಿ ಇದೆ, ನಾವು 7 to 5 ಪೀಪಲ್ಸ್ ಇದೆ, ಲೋ ಬಜೆಟ್ನಲ್ಲಿ ಬೇಕಂದ್ರೆ 3,45,000 2012 ಮಾಡೆಲ್ ಟಾಟಾ ವೆಂಚರ್ ಬರೀ ಸಿಂಗಲ್ ಓನರು 48,000 ಓಡಿರೋದು ರೆಕಾರ್ಡೆಡ್ ಗಾಡಿ ಇರೋದು ಸರ್. ಓಕೆ, ಸೊ ರೆಕಾರ್ಡೆಡ್ ಇರೋ ವೆಹಿಕಲ್ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಸೀಟ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿ ಅಂತ ಆಫ್ಟರ್ ಮಾರ್ಕೆಟ್ ಲೆದರ್ ಅಪ್ಪರ್ಸಿ ಕೂಡ ಬರ್ತಾ ಇದೆ. ಸೊ ರೇರ್ ಕೂಡ ನೋಡ್ಕೋಬೋದು ಯಾವ ಥರ ಇದೆ ಅಂದರೆ ನಿಮಗೆ 5 ಇಂದ 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಒಳ್ಳೆ ವೆಹಿಕಲ್ಲು. ಸೊ ಕೇವಲ ಕಿಲೋಮೀಟರ್ ಕೂಡ ಲೆಸ್ ಡಿವೈನ್ ಆಗಿದೆ, ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಸಿಗ್ತಿದೆ. ಸೊ ಗಾಡಿ ನೋಡ್ಬೇಕಾದ್ರೆ IND ಕಾರ್ಸ್ ಒಂದ್ಸರಿ ವಿಸಿಟ್ ಮಾಡಿ. ಜಾಜ್ ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಸೆಕೆಂಡ್ ಓನರ್ ಬರುತ್ತೆ ನಿಮಗೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ. ಅಪೋಸ್ಟ್ರಿ ಎಲ್ಲ ನಿಮಗೆ ಹೊಸದು ಹಾಕ್ಸಿದ್ದಾರೆ ಕಸ್ಟಮರು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಆಗುತ್ತೆ ಸರ್. 4,85,000 ಸರ್. ಸೊ 4,85,000 ಈ ಗಾಡಿ ಕೂಡ ಆಗುತ್ತೆ. ಸೊ ಓನರ್ಶಿಪ್ ಸರ್? ಓನರ್ಶಿಪ್ ಸೆಕೆಂಡ್ ಓನರ್ ಬರುತ್ತೆ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೊ ಲೋನ್ ಅಂತ ಆರಾಮಾಗಿ ಬಾಗಿ ಆಗುತ್ತೆ 80%. ಸೊ ನಿಮ್ಮ ಸಿವಿಲ್ ಚೆನ್ನಾಗಿತ್ತಂದ್ರೆ ಆರಾಮಾಗಿ 80% ಕೂಡ ಫಂಡಿಂಗ್ ಆಗುತ್ತೆ. ಬೇಗ ಬಂದು ಗಾಡಿ ನೋಡಿ. ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಬೇಕಂದ್ರೆ ಜಸ್ಟ್ ವಾಟ್ಸಪ್ ಮಾಡಿ, ನಿಮಗೆ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಕ್ಯಾಟಲಾಗ್ ಸಮೇತ ನಿಮಗೆ ಪ್ರೊವೈಡ್ ಮಾಡ್ತಿರೋದು. ವರ್ನಾ ಸರ್ ಇದು ಬಂದ್ಬಿಟ್ಟು ವರ್ನಾ ಆಟೋಮೆಟಿಕ್ ಬರುತ್ತೆ, CID ಡೀಸೆಲ್ ವೇರಿಯಂಟ್ ಬರುತ್ತೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 2,95,000 ಬರುತ್ತೆ. 2009 ಮಾಡೆಲ್. 2,95,000 ಹೌದು. ಓಕೆ, ಸೊ ಸೆಕೆಂಡ್ ಓನರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಒಂಚೂರು ಬ್ರಷ್ ಟಚ್ ಅಪ್ ಸಹ ಮಾಡಿಲ್ಲ. ಗಾಡಿ ಏನ್ ಕಂಡೀಷನ್ ಇದೆ ಅದೇ ಕಂಡೀಷನ್ ಇದೆ. ಓಕೆ, ಗಾಡಿ ಮಿಂಟ್ ಕಂಡೀಷನ್ ಇದೆ ಸರ್. ಗಾಡಿ ಮಿಂಟ್ ಕಂಡೀಷನ್ ಇದೆ. ಸೊ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಆಟೋಮೆಟಿಕ್ ನಿಮಗೆ. ಸೊ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ಸೊ ನಿಮಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರ್ತಾ ಇರೋದು. ಸೊ ನಿಮಗೆ ಡಿಫಾಗ್ ಗ್ಲಾಸ್ ಕೂಡ ಬರ್ತಾ ಇದೆ. ಸೊ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಸಿಗ್ತಿದೆ. ಬಂದು ಗಾಡಿ ನೋಡಿ. ಫೋರ್ಡ್ ಎಕೋಸ್ಪೋರ್ಟ್ 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಕಂಪನಿ ಇಂಡಿವಿಜುವಲ್ ಆಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ವರ್ಷನ್ ಬರುತ್ತೆ ನಿಮಗೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅಪಾಸ್ಟ್ರಿ ಎಲ್ಲ ಹೊಸದು ಹಾಕ್ಸಿದ್ದಾರೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, OVRM ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 4,95,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ 4,95,000 ಫೋರ್ಡ್ ಎಕೋಸ್ಪೋರ್ಟ್ ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಒಂದ್ಸರಿ ವಿಸಿಟ್ ಮಾಡಿ. ಕೂಡ ರ್ಯಾಪಿಡ್ ಎಲಿಗೆನ್ಸ್ ವೆಹಿಕಲ್ ಕೂಡ ಇದೆ. ಸರ್ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, DSG ಗೇರ್ ಬಾಕ್ಸ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 4,95,000 ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಇದೆ ಸರ್. ಓಕೆ, ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗುತ್ತೆ. ಸೊ 4,95,000 ಖಂಡಿತ ಸರ್. ಸೊ ಆಟೋಮೆಟಿಕ್ ವೇರಿಯಂಟ್ ಸಿಂಗಲ್ ಸೆಕೆಂಡ್ ಓನರ್ಶಿಪ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಮಾರ್ಕೆಟ್ ಅಲ್ಲಿ ಎಷ್ಟು ಹಾಕಿದ್ದಾರೆ ಪ್ರೈಸಿಂಗ್ ಸರ್? ಮಾರ್ಕೆಟ್ ನಲ್ಲಿ 6.5 ಲಕ್ಷ ಹಾಕಿದ್ದಾರೆ. ನಮ್ಮ ಹತ್ರ 4,95,000 ರೆಕಾರ್ಡೆಡ್ ಇರುತ್ತೆ. ಒರಿಜಿನಲ್ ಇದೆ ಸರ್. ಹೋಂಡಾ ಸಿಟಿ ಸೆಡಾನ್ ಅಲ್ಲಿ ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. IBTEC ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ ನಿಮಗೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ನಿಮಗೆ ಮೈಲೇಜ್ ಬಂದ್ಬಿಟ್ಟು 18 to 20 ಸಿಟಿ ಬರುತ್ತೆ, 20 to 24 ಬಂದ್ಬಿಟ್ಟು ಹೈವೇ ಬರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 4,45,000 ಸರ್. ಸೊ 4,45,000 ಹೋಂಡಾ ಸಿಟಿ. ಸೊ IBTEC ಬರ್ತಾ ಇದೆ. IBTEC ಸರ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. 2015 ಮಾಡೆಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಬರ್ತಾ ಇದೆ ಅದು. ಓಕೆ, ಹಾಗೆ ನಮ್ಮ ಮುಂದೆ ಹೋಂಡಾ i20 ಆಕ್ಟಿವ್ ಬರುತ್ತೆ. 2016 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಕಂಪನಿ 20 ಸೆಕೆಂಡ್ ಓನರ್ ಬರುತ್ತೆ ನಿಮಗೆ. ಮೆನ್ಷನ್ ಆಗೋ ಥರ್ಡ್ ಅಂತ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 5,45,000 ಆಗುತ್ತೆ ಸರ್. 5,45,000 ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ಬರುತ್ತೆ ಸರ್ ನಿಮಗೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ 4 ಡೋರ್ ಪವರ್ ಸ್ಟೇರಿಂಗ್. ಸೊ 6 ಏರ್ ಬ್ಯಾಗ್ ಬರುತ್ತಲ್ಲ? ಹೌದು ಸರ್. ಓಕೆ, ಸೊ ನೋಡ್ಕೊಬೋದು ನಿಮ್ಗೆ ರೇರ್ ಕೂಡ ಯಾವ ಥರ ಇದೆ. ಡಿಫಾಗ್ ಗ್ಲಾಸ್ ಮತ್ತು ರೇರ್ ಫಾರ್ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಸೊ ಯಾವುದೇ ಥರ ಡೆಂಟು ಸ್ಕ್ರಾಚಸ್ ಯಾವುದೇ ರೀತಿ ನಿಮ್ಗೆ ಕಾಣಿಸೋದಕ್ಕೂ ಬಿಡಲ್ಲ. ಸೊ ಪ್ರತಿಯೊಂದು ನಿಮಗೆ ರೀಫಾಬ್ ಆಗಿರುತ್ತೆ. ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ನಿಮಗೆ ಪ್ರೊವೈಡ್ ಅಂತೂ ಮಾಡಲ್ಲ. ಖಂಡಿತ. ಹಾಗೆ ಶಿಫ್ಟ್ ಡಿಸೈರ್ ಸರ್. ಶಿಫ್ಟ್ ಅಂತ ಬೇಜನ್ ಜನ ಕಾಲ್ ಮಾಡಿಬಿಟ್ಟಿದ್ರು ಸರ್. ಅದಕ್ಕೆ ಶಿಫ್ಟ್ ಅಂತ ತರಿಸಿದೀವಿ. ಅದರಲ್ಲಿ ಪೆಟ್ರೋಲ್ ವೇರಿಯಂಟ್ ತರಿಸಿದೀವಿ. ಶಿಫ್ಟ್ ಡಿಸೈರ್ ಸೆಕೆಂಡ್ ಓನರ್ ಬರುತ್ತೆ. ಕಂಪ್ಲೀಟ್ ಇಂಡಿವಿಜುವಲ್. ಇದು ಪ್ರೈಸ್ ಬಂದ್ಬಿಟ್ಟು 3,95,000. BXI ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ. ಲೈಕ್ ಟಾಪ್ ಎಂಡ್ ಗಿಂತ ಒಂದ್ ಕಡಿಮೆ ಆಗುತ್ತೆ ಸರ್. ಇದು BXI. ಸೊ ಪವರ್ ವಿಂಡೋಸ್ ಒಂದು ಬರಲ್ಲ, ಮಿಕ್ಕಿದ ಫೀಚರ್ಸ್ ಎಲ್ಲ ಬಂದೇ ಬರುತ್ತೆ. ಇಲ್ಲ, 4 ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, 4 ಪವರ್ ವಿಂಡೋಸ್. LXI ಇಲ್ಲ ಸರ್, VXI ಬರುತ್ತೆ. ಮಿಡ್ ವೇರಿಯಂಟ್ ಬರುತ್ತೆ. ಓಕೆ, ಸೊ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಬರುತ್ತೆ. ಲೆದರ್ ಅಪ್ಪರ್ಸಿ ಕೂಡ ನೋಡ್ಕೋಬಹುದು. ಸೊ ಯಾವ ರೀತಿ ಶೋರೂಮ್ ಇಂದ ಯಾವ ರೀತಿ ಬಂದು ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ ಡಿಫಾಗ್ ಗ್ಲಾಸ್ ಒಂದು ಬರಲ್ಲ, ಮಿಕ್ಕಿದ ಫೀಚರ್ಸ್ ಅಂತ ಇದ್ದಿರುತ್ತೆ. ರೇರ್ ಪಾರ್ಕಿಂಗ್, ರೇರ್ ಕ್ಯಾಮ್ರಾ ಕೂಡ ಇದೆ. ಫ್ಯಾಬಿಯಾ ಸರ್ 2011 ಮಾಡೆಲ್ ಶಿಫ್ಟ್ ನೋಡ್ತಾ ಇರೋ ಪೆಟ್ರೋಲ್ ವೆಹಿಕಲ್. ಸ್ಕೋಡಾ ಫ್ಯಾಬಿಯಾ ಇರುತ್ತೆ. 1.2 ಲೀಟರ್ ಇಂಜಿನ್ ಬರುತ್ತೆ. ಸಿಂಗಲ್ ಓನರ್ ಬರುತ್ತೆ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಬರುತ್ತೆ ಸರ್ ನಿಮಗೆ. ಓಕೆ, 2,65,000 2,65,000 ಸ್ಕೋಡಾ ಫ್ಯಾಬಿಯಾ ಸಿಂಗಲ್ ಓನರ್ ಸೆಕೆಂಡ್ ಓನರ್ಶಿಪ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ಶಿಪ್. ಒಳ್ಳೆ ವೆಹಿಕಲ್ ಸಿಗ್ತಿದೆ.
ಸೊ ಐವಿ ಟೆಕ್ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸರ್ ಸಿಗ್ತದೆ. ಇದು ಬಂದ್ಬಿಟ್ಟು 2013 ಮಾಡೆಲ್ ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಇದು ಪ್ರೈಸ್ ಬಂದ್ಬಿಟ್ಟು 3,95,000. ಕಂಪನಿ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 3,95,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,95,000 3,95,000 ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಬರ್ತಾ ಇರೋದು ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ನೋಡ್ತಾರೆ ಹೋಂಡಾ ಸಿಟಿ ಇನ್ನೊಂದು ವೆಹಿಕಲ್. ಸೊ ನಿಮಗೆ ಲೇಟೆಸ್ಟ್ ಬೇಕಾದ್ರೆ ಲೇಟೆಸ್ಟ್ ಇದೆ, ಓಲ್ಡರ್ ಬೇಕಾದ್ರೆ ಓಲ್ಡ್ ಶೇಪ್ ಕೂಡ ಇದೆ. ಹೇಳಿ ಸರ್ ಇದು ಬಂದ್ಬಿಟ್ಟು 2007 ಮಾಡೆಲ್ ಬರುತ್ತೆ. ಫಸ್ಟ್ ಸೆಕೆಂಡ್ ಜನರೇಷನ್ ಬರುತ್ತೆ ನಿಮ್ಗೆ. ಇದು ಪ್ರೈಸ್ ಬಂದ್ಬಿಟ್ಟು 2,45,000 ಸ್ಲೈಟ್ಲಿ ನೆಗೋಷಿಯಬಲ್. ಸೆಕೆಂಡ್ ಓನ್ ಬರುತ್ತೆ. ಕಂಪನಿ ಫಿಟೆಡ್ ಇಂದ ನಿಮ್ಗೆ ಎಲ್ಲ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿದ್ರು. ಕಸ್ಟಮರ್ ತೆಗ್ವಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಅಪಾಸ್ಟ್ ಎಲ್ಲ ಆಚೆ ಕಡೆಯಿಂದ ಮಾಡಿಸಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಆಗಿದೆ. ಒಂದ್ಸರಿ ಐಡೆಂಟಿ ಕಾರ್ಸ್ಗೆ ವಿಸಿಟ್ ಮಾಡಿ. ಗಾಡಿ ಏನ್ ಕಂಡೀಷನ್ ಇದೆ 2007 ಮಾಡೆಲ್ ಆದ್ರೂ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಒಂದ್ಸರಿ ಐಡೆಂಟಿ ಕಾರ್ಸ್ಗೆ ವಿಸಿಟ್ ಮಾಡಿ, ಗಾಡಿ ಚೆಕ್ ಮಾಡಿ, ಆಮೇಲೆ ನೀವು ತಗೋಬಹುದು. ಓಕೆ, ಒಳ್ಳೆ ಫ್ಯಾನ್ಸಿ ನಂಬರ್ ಸಂಬಂಧ ಇದೆ. KA51N 4466 ಐವಿ ಟೆಕ್ ZX ಬರ್ತಾ ಇರೋದು. ಸೊ ಪೆಟ್ರೋಲ್ ವೇರಿಯಂಟ್ ಗೊತ್ತಿರುತ್ತೆ. ಸೊ ಈ ವೆಹಿಕಲ್ ಶೇಪೇ ಬೇರೆ ತರ ಇದೆ, ನಿಮ್ಗೆ ನೋಡ್ಕೋಬಹುದು. ಡಾಲ್ಫಿನ್ ಶೇಪ್ ಬರ್ತಾ ಇತ್ತು. ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿರೋದು. ಹಾಗೆ ನಮ್ಮ ಮುಂದೆ ಸ್ಕೋಡಾ ಸೂಪರ್ ಸೆಡನ್ ಅಲ್ಲಿ ಸ್ಕೋಡಾ ಸೂಪರ್ ಪೆಟ್ರೋಲ್ ವೇರಿಯಂಟ್, ಅದರಲ್ಲಿ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಇದು ಪ್ರೈಸ್ ಬಂದ್ಬಿಟ್ಟು 5,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿತ್ ಸನ್ ರೂಫ್, ವಿತ್ 4 ಏರ್ ಬ್ಯಾಗ್, ABS, ಅಲೋ ವೀಲ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋಮೆಟಿಕ್ ಇದು ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಲೋನು ಸಹ ಆಗುತ್ತೆ ಸರ್. ಲೋನ್ ಕೂಡ ಆಗುತ್ತೆ ಆರಾಮಾಗೆ. ಸೊ ಎಷ್ಟು ಹೇಳ್ತೀರಾ ಸರ್ ಪ್ರೈಸಿಂಗ್ ಇದು? 5,95,000. ಆಚೆ ಕಡೆಯಿಂದ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಮತ್ತು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡ್ಕೋಬಹುದು. ಸೊ ಇನ್ವೆಸ್ಟ್ಮೆಂಟ್ ಅಂತೂ ಆಚೆ ಮಾಡಿಸಿರೋದು ಬೇಜಾನ್ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾರೆ. ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತದೆ. ಲೋನ್ ಅಂತ ನೋಡಿದ್ರೆ ಆರಾಮಾಗಿ 90% 80% ಆಗುತ್ತೆ. 50% ಆಗುತ್ತೆ. 50% ಆಗುತ್ತೆ. ಸೊ ಡೀಸೆಲ್ ವೇರಿಯಂಟ್ ಅಲ್ಲ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಆರಾಮಾಗಿ ಆಗುತ್ತೆ ಅಂತ. DSI ಜೆಟಾ ಸರ್, ವೋಲ್ಕ್ಸ್ವ್ಯಾಗನ್ ಜೆಟ್ಟಾ 2012 ಮಾಡೆಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. 2 ಲೀಟರ್ ಇಂಜಿನ್, 18 to 20 ಸಿಟಿ ಬರುತ್ತೆ, 20 to 24 ಹೈವೇ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಆಂಬಿಯೆಂಟ್ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ವೆಲ್ ಮೇಂಟೈನ್ ಮಾಡಿದ್ರೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. ಇದು ಪ್ರೈಸ್ ಬಂದ್ಬಿಟ್ಟು 5,45,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,45,000 5,45,000 ಖಂಡಿತ. ಜೆಟಾ ಸೆಕೆಂಡ್ ಓನರ್ಶಿಪ್ ಸಿಂಗಲ್ ಸೆಕೆಂಡ್ ಓನರ್ ಸರ್. ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಡೇಟ್ ವೋಲ್ಕ್ಸ್ವ್ಯಾಗನ್ ಕಂಪನಿಯಿಂದ ಸರ್ವಿಸ್ ಮಾಡಿಸಿರೋದು ಸರ್. ಓಕೆ, ಸರ್ವಿಸ್ ರೆಕಾರ್ಡ್ ಸಮೇತ ನಿಮಗೆ ಪ್ರೊವೈಡ್ ಮಾಡ್ತಿರೋದು. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಟ್ಯಾನ್ ಲೆದರ್ ಸೀಟ್ಸ್ ಕೂಡ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ ಕೂಡ ಆಗಿದೆ. ಸೊ ನಿಮಗೆ ಡಿಫೋ ಗ್ಲಾಸ್ ಮತ್ತೆ ಪಾರ್ಕಿಂಗ್ ಸರ್ ಪ್ರತಿಯೊಂದು ಬರುತ್ತೆ. ಜೆಟಾ ನಿಶಕ್ನ 2 ಲೀಟರ್ ಇಂಜಿನ್ ಬರ್ತಾ ಇರೋದು. ಫ್ಯಾನ್ಸಿ ನಂಬರ್ 9667 ಬರುತ್ತೆ ಸರ್. ಸೊ ನಿಮಗೆ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಹಾಗೆ ನಮ್ಮ ಮುಂದೆ ವರ್ನಾ ಫ್ಲೂಡಿಕ್ ಸರ್, ಇದು ಬಂದ್ಬಿಟ್ಟು ವರ್ನಾ ಫ್ಲೂಡಿಕ್ 1.6 SX ಬರುತ್ತೆ ನಿಮ್ಗೆ. ಓಕೆ, 2014 ಮಾಡೆಲ್ ಸೆಕೆಂಡ್ ಓನರ್ ಬರುತ್ತೆ. ಆಚೆ ಕಡೆಯಿಂದ ಲೆದರ್ 6 ಎಲ್ಲ ಹಾಕ್ಸಿದ್ದಾರೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ ಅಂತ ಹೇಳ್ತಾರೆ. ಖಂಡಿತ ಸರ್. ಈ ಪ್ರೈಸ್ ಬಂದ್ಬಿಟ್ಟು 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5,25,000 5,25,000 ಹೇಳ್ತಿರೋದು ಸ್ಟ್ರೈಟ್ಲಿ ನೆಗೋಷಿಯಬಲ್ ಅಂತ. ಖಂಡಿತ ಸರ್. ಸೊ ಲೋನ್ ಅಂತ ನೋಡಿದ್ರೆ ಆರಾಮಾಗಿ 80% ಫಂಡಿಂಗ್ ಆಗುತ್ತೆ. ಮಿಗಿ ನೀವು ಡೌನ್ ಪೇಮೆಂಟ್ ಮಾಡ್ಕೊಂಡು ಆಲ್ ಓವರ್ ಕರ್ನಾಟಕ ಖಂಡಿತ ಪ್ರೈಸಿಂಗ್ ಅಲ್ಲಿ ಲೋನ್ ಮಾಡ್ಕೊಡೋಣ ಸರ್. ರ್ಯಾಪಿಡ್ ಇನ್ನೊಂದು ವೆಹಿಕಲ್ ಕೂಡ ಇದೆ. ಮಿಡ್ ವೇರಿಯಂಟ್ ಬೇಕಾದ್ರೆ ಮಿಡ್ ವೇರಿಯಂಟ್ ಇದೆ, ಫುಲ್ಲಿ ಟಾಪ್ ಎಂಡ್ ಬೇಕಾದ್ರೆ ಟಾಪ್ ಎಂಡ್ ವೆಹಿಕಲ್ ಕೂಡ ಇದೆ. ಹಾಗೆ ಸ್ಕೋಡಾ ರ್ಯಾಪಿಡ್ 2013 ಮಾಡೆಲ್ ಬರುತ್ತೆ. ಎಲಿಗೆನ್ಸ್ TDI ಡೀಸೆಲ್ ವೇರಿಯಂಟ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 3,85,000 ಬರುತ್ತೆ. ಫೀಚರ್ಸ್ ಹೇಳ್ಬೇಕಂದ್ರೆ ನಿಮ್ಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ. ಆಟೋಮೆಟಿಕ್ ಮಿರರ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಮ್ಯಾಗ್ವಿಲ್ ಅಷ್ಟೇ ಇಲ್ಲ, ಗಾಡಿ ತುಂಬಾ ಸೇಮ್ ಡೀಸೆಲ್ ಇಂಜಿನ್. ಮೈಲೇಜ್ 20 to 22 ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಆಗಿದೆ. ಒಂದ್ಸರಿ ಐಡೆಂಟಿ ಕಾರ್ಸ್ಗೆ ವಿಸಿಟ್ ಮಾಡಿ, ಒಂದ್ಸರಿ ಗಾಡಿ ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಓಕೆ, ಚೆಕ್ ಮಾಡ್ಕೊಂಡು ಆರಾಮಾಗಿ ಪ್ರೈಸಿಂಗ್ ಬಂತಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು. ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಆಕ್ಸಿಡೆಂಟ್ ಗಾಡಿಗಂತೂ ಪ್ರೊವೈಡ್ ಮಾಡಲ್ಲ. ಸೊ ಯಾವುದೇ ತರ ಡೆಂಟ್ ವೆಹಿಕಲ್ ನಿಮಗೆ ಕೊಡೋದು ಇಲ್ಲ. ಪ್ರತಿಯೊಂದು ರಿಫಾರ್ಮ್ ಮಾಡಿ ಖಂಡಿತ ಪ್ರೊವೈಡ್ ಮಾಡ್ತಾ ಇರೋದು. Volkswagen Polo ಸರ್, ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಅದರಲ್ಲಿ ವೈಟ್ ತೋರಿಸಿದೆ. ಅದರಲ್ಲಿ ಪೆಟ್ರೋಲ್ ಇದೆ. 2016 ಮಾಡೆಲ್. ಓಕೆ, ಇದು ಸಿಂಗಲ್ ಓನರ್ ಕಂಪನಿ ಟು ಇಂಡಿವಿಜುವಲ್ ಆಗಿ ಸೆಕೆಂಡ್ ಬರುತ್ತೆ ನಿಮ್ಗೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 4,95,000 ಸ್ಲೈಟ್ಲಿ ನೆಗೋಷಿಯಬಲ್ ಬರುತ್ತೆ. 4,95,000 Volkswagen Polo ಸೆಕೆಂಡ್ ಓನರ್ಶಿಪ್ ನಿಮಗೆ ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ ಅಂದ್ರೆ. ಸೊ ಸಿಂಗಲ್ ಓನರ್ ಓಡಿರುತ್ತೆ. ಸೊ ಹೆಸರು ಮಾತ್ರ ನೇಮ್ ಆಫ್ ಚೇಂಜ್, ಅಡ್ರೆಸ್ ಮಾತ್ರ ಪ್ರತಿಯೊಂದು ಚೇಂಜಸ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತದೆ. ಲೋನ್ ಅಂತ ನೋಡಿದ್ರೆ ಆರಾಮಾಗಿ 80% ಫಂಡಿಂಗ್ ಆಗುತ್ತೆ. ಕಿಲೋಮೀಟರ್ಸ್ ಹೊಡಿದ್ದು ಸರ್, ಇದು ಬಂದ್ಬಿಟ್ಟು 45,000 ಕಿಲೋಮೀಟರ್ಸ್ ಹೊಡಿದೆ. ಸೊ 45,000 ಮಾತ್ರ ಹೊಡಿದೆ. ಶೋರೂಮ್ ರೆಕಾರ್ಡ್ ಚೆಕ್ ಮಾಡ್ಕೊಂಡು ಆಮೇಲೆ ಬೈ ಮಾಡಿ. ಖಂಡಿತ ಸರ್. ಓಕೆ, ಸೊ 4,45,000 ಖಂಡಿತ ಸರ್. ಓಕೆ, 4,95,000 ಸರ್. ಸೊ 4,90,000 ಫೈನಲೈಸ್ ಆಗುತ್ತೆ. ಟಾಟಾ ಟಿಯಾಗೋ XT ಪೆಟ್ರೋಲ್ ವೇರಿಯಂಟ್ ಬರುತ್ತೆ. 2016 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಬರೀ 73,000 ಹೊಡಿರೋದು ಗಾಡಿ. 3,85,000 ಸಿಟಿ ಒಳಗೆ. ಟಾಟಾ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂತ ನಿಮ್ಗೂ ಗೊತ್ತಿದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಓಕೆ, ಒಂದ್ಸರಿ ಐಡೆಂಟಿ ಕಾರ್ಸ್ಗೆ ವಿಸಿಟ್ ಮಾಡಿ, ಗಾಡಿಗಳು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 80 to 90% ಲೋನ್ ಸಮೇತ ಮಾಡ್ಕೊಡ್ತೀನಿ. 80 to 90% ಆರಾಮಾಗಿ ಫಂಡಿಂಗ್ ಆಗುತ್ತೆ. ಮಿಕ್ಕಿದ ನೀವು ಲೋನ್ ಮಾಡ್ಕೊಂಡು ಆರಾಮಾಗಿ ಗಾಡಿ ತಗೊಂಡು ಓಡಾಡ್ಬೋದು.
ಹೋಂಡಾ WRV ಸರ್, ಇದು ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ, 2018 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಗಾಡಿ ನೋಡ್ಬೋದು ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ. ವೆಲ್ ಮೇಂಟೈನ್ ಆಗಿದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಇದು ಪ್ರೈಸ್ ಬಂದ್ಬಿಟ್ಟು 4,90,000 ಬರುತ್ತೆ ನಿಮ್ಗೆ, ಸ್ಲೈಟ್ಲಿ ನೆಗೋಷಿಯಬಲ್. ಒಂದ್ಸರಿ IND ಕಾರ್ಸ್ ಗೆ ವಿಸಿಟ್ ಮಾಡಿ. ಯಾಕೆ IND ಕಾರ್ಸ್ ಗೆ ವಿಸಿಟ್ ಮಾಡಿ ಅಂತ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಜನ ಫೋನ್ ನಲ್ಲಿ ಎಲ್ಲ ಡೀಟೇಲ್ಸ್ ಕಳ್ಸ್ಕೊಂಡು ಸರ್ ಗಾಡಿ ಇಷ್ಟ ಆಗಿಲ್ಲ ಇದಾಗಿಲ್ಲ ಅಂತ. ಫೋನ್ಗಿಂತ ಗಾಡಿ ಮುಂದೆ ಬಂದ್ರೆ ಯಾವ ತರ ಇದೆ, ಏನ್ ಟೇಸ್ಟ್ ಇದೆ ಅಂತ ಮುಂದೆ ಕಣ್ಮುಂದೆ ನೀವು ನೋಡ್ಬೋದು. ಒಂದ್ಸರಿ IND ಕಾರ್ಸ್ಗೆ ನೋಡ್ಬಿಟ್ಟು ಆಮೇಲೆ ಗಾಡಿ ತಗೋಬಹುದು. ಫೋನ್ ನಲ್ಲಿ ಎಲ್ಲ ಡೀಟೇಲ್ಸ್ ಹೇಳಕ್ ಆಗಲ್ಲ. ಒಂದ್ಸರಿ IND ಕಾರ್ಸ್ಗೆ ಬಂದಾದ್ಮೇಲೆ ನಿಮ್ಗೆ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಫೋಟೋನಲ್ಲಿ ಬರೀ ನೀವು ಗಾಡಿ ನೋಡ್ಬೋದು, ಅಂತೂ ಟೆಸ್ಟ್ ಡ್ರೈವ್ ಅಂತೂ ಮಾಡಕ್ ಆಗಲ್ಲ. ಒಂದ್ಸರಿ IND ಕಾರ್ಸ್ಗೆ ನೋಡ್ಬಿಟ್ಟು ಗಾಡಿ ತಗೊಂಡ್ ಹೋಗ್ಬೋದು. ಟೊಯೋಟಾ ಕೊರೋಲಾ ಅಲ್ಟಿಸ್ ಬರುತ್ತೆ ನಿಮ್ಗೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಓಕೆ, 2009 ಮಾಡಲ್ ಬರುತ್ತೆ. 2,75,000 ಮಾಡ್ಕೊಡ್ತೀನಿ ಸರ್. 2,75,000, 2,75,000ಗೆ ಟೊಯೋಟಾ ಕೊರೋಲಾ ಅಲ್ಟಿಸ್ ಕೊಡ್ತಾ ಇರೋದು. ಸೊ ಕಿಲೋಮೀಟರ್ ಕೂಡ ಲೆಸ್ ಡ್ಯೂನ್ ಆಗಿದೆಯಾ? ಹೌದು ಸರ್, ಅದರಲ್ಲಿ ಸಣ್ಣ ಪುಟ್ಟ ಕೆಲಸ ಇದೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ನಿಮಗೆ. ಓಕೆ, ಸೊ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರ. ಸೊ ಪ್ರತಿಯೊಂದು ನಿಮಗೆ ಜೆನ್ಯೂನ್ ಇರುತ್ತೆ, ಬಂದು ಚೆಕ್ ಮಾಡ್ಕೊಂಡು ಆಮೇಲೆ ಬೈ ಮಾಡ್ಬೋದು. ಸೊ ಮಾರ್ಕೆಟಲ್ಲಿ ಚೆಕ್ ಮಾಡಿಕೊಂಡು ವಿಸಿಟ್ ಮಾಡಿಕೊಂಡು ಟೊಯೋಟಾ ಕೊರೋಲಾ ಸಿಗೋದೇ ರೇರ್ ಆಗಿದೆ. ಖಂಡಿತ, ಆದರೂ ಕೊಡ್ತಾ ಇದ್ದೀರಾ ಪ್ರೈಸ್. ಲಕ್ಸುರಿ ವೆಹಿಕಲ್ ಸರ್. ಮುಂದೆ ಜಾಜ್ ಸರ್, 2015 ಮಾಡಲ್ ಜಾಜ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,25,000 ಬರುತ್ತೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸೊ ಮೆರೂನ್ ಕಲರ್ ಬರುತ್ತೆ ನಿಮ್ಗೆ. ಓಕೆ, ಸೀಟ್ ಎಲ್ಲ ನಿಮಗೆ ಶೋರೂಮ್ ಫಿಟೆಡ್ ಫ್ಯಾಬ್ರಿಕ್ ಸೀಟ್ಸ್ ಬರ್ತಾ ಇದೆ. 4 ಡೋರ್ ಹೋಂಡಾ ಪವರ್ ಸ್ಟೇರಿಂಗು. ಸೊ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರ್ತಾ ಇದೆ. ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇರೋದು. ಒಂದ್ಸರಿ ನೀವು ನೋಡಿ, ಖಂಡಿತ ಗಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇವ್ರು ಗಾಡಿ ಬೈ ಮಾಡ್ಬೇಕಾದ್ರೆ ಪ್ರತಿಯೊಂದು ಇವ್ರ ಗಾಡಿ ತರನೇ ಬೈ ಮಾಡ್ತಾರೆ. ಸರ್ 110 ಲಿಸ್ಟ್ ಚೆಕ್ ಮಾಡ್ತೀನಿ ಸರ್. 110 ಪಾಯಿಂಟ್ಸ್ ನ ಚೆಕ್ ಮಾಡಿ ನಾವು ಗಾಡಿ ಚೆಕ್ ಮಾಡ್ತೀವಿ, ತಗೊಂಡ್ತೀವಿ. ಓಕೆ, ಸೊ ಇದು ಪಾರ್ಕ್ ಅಂಡ್ ಸೇಲ್ ಬೇಕಾದ್ರೆ ಪಾರ್ಕ್ ಅಂಡ್ ಸೇಲ್ ಕೂಡ ಮಾಡ್ಬೋದು. ಮುಂದೆ ವೈಟ್ ಅಂಡ್ ಬ್ಲೂ, ಸೊ 222 ಅನ್ಬೋದು. ನೆಕ್ಸಾನ್ ಇದೆ ನಮ್ಮ ಮುಂದೆ. ಪ್ರೈಸಿಂಗ್ಗಳು ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತೀರಾ. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಡು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. IND ಕಾರ್ಸ್ ಒಂದ್ಸರಿ ವಿಸಿಟ್ ಮಾಡಿ ಅಂದರೆ ನಿಮ್ಗೆ ಈ ರೀತಿ ವೆಹಿಕಲ್ಲು ಎಲ್ಲ ಕೊಟ್ಬಿಟ್ರೆ ಗಾಡಿ ಫ್ರೀಯಾಗಿ ಕೊಡ್ತೀರಾ? ಖಂಡಿತ ಸರ್. ಟಾಟಾ ನೆಕ್ಸಾನ್ XM ವೇರಿಯಂಟ್ 2018 ಮಾಡಲ್ ಸಿಂಗಲ್ ಓನರ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಲೋ ವೀಲ್ಸ್ ಬರಲ್ಲ ಇದರಲ್ಲಿ. ಆಚೆ ಕಡೆಯಿಂದ ನಿಮ್ಗೆ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 6,75,000 ಬರುತ್ತೆ ಸರ್ ನಿಮ್ಗೆ. 6,75,000, 6,75,000ಕ್ಕೆ ಟಾಟಾ ನೆಕ್ಸಾನ್ ಸೆಕೆಂಡ್ ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ಸೊ ಕಿಲೋಮೀಟರ್ ಎಷ್ಟು ಹೊಡಿದ ಸರ್? ಇದು ಬಂದ್ಬಿಟ್ಟು 65,000 ಹೊಡಿದೆ. 65,000 ಮಾತ್ರ ಹೊಡಿದೆ. ನಿಮಗೆ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡು ಬೈ ಮಾಡ್ಬೋದು. ಟಾಟಾ ನಿಶಕ್ನ ಎಲ್ಲರಿಗೂ ಗೊತ್ತಿರೋದು. ಬಿಲ್ಡ್ ವೈಸ್ ಮತ್ತೆ ಯಾವ ರೀತಿ ಮೇಂಟೆನೆನ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಕಡಿಮೆನೇ ಬರೋದು. ಖಂಡಿತ. ಹಾಗೆ XUV ಸರ್, XUV ವಿತ್ NOC ಸಮೇತ 4,85,000, 2013 ಮಾಡಲ್ W8 ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ತುಂಬಾ ವೆಲ್ ಮೇಂಟೈನ್ ಆಗಿದೆ. ಓಕೆ, ಸೊ 4,85,000 ಮಾಡ್ಕೊಡ್ತೀನಿ ಸರ್. 4,85,000 ಮಾಡ್ಕೊಡ್ತೀನಿ ಸರ್. 4,85,000. ಹೌದು. ಸೊ 4,85,000ಕ್ಕೆ ನಿಮಗೆ XUV ವೆಹಿಕಲ್ ಸಿಗ್ತಿದೆ. ಸೊ XUV 500 ಯಾರಣ ಪ್ರೈಸಿಂಗ್ ಇಲ್ಲ. W8 ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಪ್ರೈಸಿಂಗ್ ಅಲ್ಲಿ ತಗೊಬಹುದು. 13 ಮಾಡಲು ಸಿಂಗಲ್ ಓನರ್. ಹಾಗೆ ರೆಕ್ಸ್ಟಾನ್ ಸರ್, ರೆಕ್ಸ್ಟಾನ್ ಲಕ್ಸುರಿಯಸ್ ಫಾರ್ಚುನರ್ ನೋಡ್ತಾ ಇರೋರು ಜನ ಯಾರ್ಯಾರು ಫಾರ್ಚುನರ್ ನೋಡ್ತಾ ಇದಾರೆ, ಇಲ್ಲ ನಿಮ್ಗೆ ದೊಡ್ಡ ಗಾಡಿ ವೆಹಿಕಲ್ ಬೇಕಂದ್ರೆ 7 ಸೀಟರ್ ನಲ್ಲಿ ರೆಕ್ಸ್ಟಾನ್ ಇದೆ. ಸಾಂಗ್ಯಾಮ್ ಮಹೀಂದ್ರಾದಲ್ಲಿ ಸರ್ವಿಸ್ ಆಗುತ್ತೆ. 2013 ಮಾಡಲ್ ಸೆಕೆಂಡ್ ಓನರ್. 4,85,000 ಮಾಡ್ಕೊಡ್ತೀನಿ ಸರ್ ಗಾಡಿ. 4,85,000 ವಿತ್ NOC ಸರ್. ಓಕೆ, ಸೊ ಕರ್ನಾಟಕ ಬೇಕಾದ್ರೆ ಮಾಡ್ಕೊಡ್ತಾರೆ. ಕರ್ನಾಟಕನು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ. ಸೊ ಕರ್ನಾಟಕ ವೆಹಿಕಲ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ, ಸೊ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. 4 ಡೋರ್ ಹೋಂಡಾ ಪವರ್ ಸ್ಟೇರಿಂಗು. ಸೊ ಎಷ್ಟು ಏರ್ ಬ್ಯಾಗ್ ಬರ್ತದೆ ಇದರಲ್ಲಿ? ಸರ್, ಇದರಲ್ಲಿ 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 8 ಏರ್ ಬ್ಯಾಗ್ಸ್. ಸೊ ಸೇಮ್ XUV ನಿಮ್ಗೆ ಏನು ಮೇಂಟೆನೆನ್ಸ್ ಬರುತ್ತೆ ಅದೇ ರೀತಿ ಇರುತ್ತೆ. ಸೊ ಆದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಹೋಗ್ತೀನಿ ಅಂದ್ರೆ ಇದೆ. ಪರ್ಫಾರ್ಮೆನ್ಸ್ ಸೂಪರ್ ಆಗಿ ವೆಲ್ ಮೇಂಟೈನ್ ಇರುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ ಸರ್. 2.2 ಲೀಟರ್ ಬರುತ್ತೆ. ಫಾರ್ಚುನರ್ ಇಂಜಿನ್ ಬರುತ್ತೆ ಸರ್. ಫಾರ್ಚುನರ್ ಇಂಜಿನ್ ಬರ್ತಾರೆ ರೆಕ್ಸಾನು. ಹಾಗೆ ನಮ್ಮ ಮುಂದೆ ಹೋಂಡಾ ಮೊಬಿಲಿಯೋ ಇದೆ. 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ 7 ಸೀಟರ್ ನೋಡಿದ್ರೆ ಇರ್ಟಿಗಾ ನೋಡ್ತಾ ಇರೋರಿಗೆ ಇರ್ಟಿಗಾದಲ್ಲಿ ಕಂಫರ್ಟ್ ಇರೋದು ಗಾಡಿ ಇದು. ಇದು ಪ್ರೈಸ್ ಬಂದ್ಬಿಟ್ಟು 4,95,000. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕಿದ್ದಾರೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಟೈರ್ಸ್, ಮ್ಯಾಗ್ ಬಿಲ್ಸ್ ಎಲ್ಲ ಹಾಕ್ಸಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಆಗಿ ತಗೊಂಡು ₹1 ಖರ್ಚು ಮಾಡಂಗೇನಿಲ್ಲ. ಬರೀ 4,95,000 IND ಕಾರ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಯಾವ್ದಾದ್ರು ಮೊಬಿಲಿಯೋ 2016 ಮಾಡಲ್ ಕೊಡ್ತಾ ಇದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೀನಿ ಸರ್. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮೊಬಿಲಿಯೋ ಕೊಡ್ತೀರಾ ಈ ಪ್ರೈಸಿಂಗ್? ಖಂಡಿತ ಸರ್. ಆಫ್ಟರ್ ಮಾರ್ಕೆಟ್ ಟೈರ್ಸ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಬಿಲ್ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಈಚ್ ಅಂಡ್ ಎವ್ರಿಥಿಂಗ್. ನೀವು ₹1 ಖರ್ಚು ಮಾಡಂಗೇನಿಲ್ಲ ಸರ್. ಓಕೆ, ಸೊ ಗಾಡಿ ತಗೋಬೇಕು. ಡೀಸೆಲ್ ಹಾಕೋ ಪೆಟ್ರೋಲ್? ಇದು ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ ಪ್ರೈಸಿಂಗ್ ಸಿಗ್ತಿದೆ. ಖಂಡಿತ ಸರ್. ಸೊ ಇಷ್ಟೊತ್ತರು ಗಾಡಿ ಮಾಹಿತಿ ಎಲ್ಲ ತಿಳಿಸ್ಕೊಟ್ರಿ. ಸೊ ಪ್ರೈಸಿಂಗ್ ಅಂತೂ ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಇಲ್ಲ ಆ ಪ್ರೈಸಿಂಗ್ ಕೊಟ್ಟರೆ ಗಾಡಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರ.
ಸೊ 100% ಕೊಟ್ಟೆ ಕೊಡ್ತೀರಾ? 100% ಅಂದ್ರೆ ಗಾಡಿ ಕ್ವಾಲಿಟಿ ಹೆಂಗಿರುತ್ತೆ, ಗಾಡಿ ಕ್ವಾಲಿಟಿನೂ ಸಹ ಚೆಕ್ ಮಾಡ್ಕೊಳ್ಳಿ. ಐಡೆಂಟಿ ಕಾರ್ಸ್ ಒಂದ್ಸರಿ ವಿಸಿಟ್ ಮಾಡಿ. ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ 50 to 60 ವೆಹಿಕಲ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮ್ಗೆ ಗಾಡಿ ಬೇರೆ ಯಾವ್ದಾದ್ರು ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ವಾಟ್ಸ್ಆಪ್ ನಲ್ಲಿ ನಂಬರ್ ಹಾಕಿರ್ತೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಗಾಡಿ ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಬೇಕಾದ್ರೆ ಒಂದ್ಸರಿ ಐಡೆಂಟಿ ಕಾರ್ಸ್ಗೆ ವಿಸಿಟ್ ಮಾಡ್ಕೊಂಡು ಗಾಡಿ ನೋಡ್ಕೋಬಹುದು. ಓಕೆ, ಸೊ ಟ್ರಾನ್ಸ್ಫರ್ ಅಂದ್ರೆ ಇವಾಗ ಸರ್ ಟ್ರಾನ್ಸ್ಫರ್ ಎಲ್ಲ ನಿಮ್ಗೆ ಟ್ರಾನ್ಸ್ಫರ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ವಿತಿನ್ 60 days ಟೈಮ್ ಇರುತ್ತೆ. ನೇಮ್ ಟ್ರಾನ್ಸ್ಫರ್ ಆಗಿರ್ಲಿ, ಲೋನ್ ವೈಸ್ ಆಗಿರ್ಲಿ ನಾವೇ ಮಾಡ್ಕೊಡ್ತೀವಿ. ಗಾಡಿ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಸಹ ಮಾಡ್ತೀವಿ. ಸರ್ವಿಸ್ ಇಲ್ಲ ಅಂದ್ರೆ ಸರ್ವಿಸ್ ಸಹ ಮಾಡ್ಕೊಡ್ತೀವಿ ಸರ್. A to Z ಇದ್ರಲ್ಲಿ ಐಡೆಂಟಿ ಕಾರ್ಸ್ ಹೆಂಗಿದೆ ಅಂದ್ರೆ A to Z ಸರ್ವಿಸ್ ಇರುತ್ತೆ ಸರ್. ಓಕೆ, ಸೊ ಪ್ರತಿಯೊಂದು ನೀವು ಗಾಡಿ ತಗೊಳೋದ್ರಿಂದ ಇಟ್ಕೊಂಡು ಗಾಡಿ ಸರ್ವಿಸ್ ಮಾಡಿಸೋದ್ರಿಂದ ಇಟ್ಕೊಂಡು ಗಾಡಿ ಇನ್ಶೂರೆನ್ಸ್ ಆಗಿರ್ಲಿ, ಸೊ ಗಾಡಿ ಪ್ರತಿಯೊಂದು ನಿಮಗೆ ಸೊ ಮಿನಿ ಡಾಕ್ಟ್ರೆ ಅನ್ಬೋದು ಪ್ರತಿಯೊಂದು. ಖಂಡಿತ ಸರ್. ಇದನ್ನು ಆಫೀಸ್ಗೆ ಡೆಲಿವರಿ ತಗೊಳಕ್ ಆಗಿಲ್ಲ, ಬರಕ್ ಆಗಲ್ಲ, ನಮ್ಮ ಮನೆಗೆ ಬೇಕಾದ್ರೆ ಡೆಲಿವರಿ ಮಾಡ್ತೀವಿ ಸರ್. ಸೊ ನೀವು ಡೋರ್ ಸ್ಟೆಪ್ ಕೂಡ ಡೆಲಿವರಿ ಕೂಡ ತಗೋಬಹುದು. ಸೊ ಇಲ್ಲಿ ಇನ್ ಕೇಸ್ ಬರಕ್ಕಾಗಿಲ್ಲ ಅಂದ್ರೆ ಇನ್ ಕೇಸ್ ನೀವು ಬಂದ್ರೆ ಇಲ್ಲಿ ಕೇಕ್ ಕಟಿಂಗ್ ಕೂಡ ಮಾಡಿ ಗಾಡಿ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ನಿಮ್ಗೆ ಗಾಡಿ ಕೊಡ್ಬೇಕಾದ್ರೆ ಹೊಸ ಗಾಡಿ ತರನೇ ನಿಮ್ಗೆ ಫೀಲ್ ಬರುತ್ತೆ, ಯಾವ್ದೇ ರೀತಿ ಹಳೆ ಗಾಡಿ ತಗೋತಾರ ಫೀಲ್ ಬರಲ್ಲ. ಖಂಡಿತ. ಸೊ ನಿಮ್ಗೆ ಹೊಸ ಗಾಡಿ ಆಗಿರುತ್ತೆ, ಬೇರೆಯವ್ರಿಗೆ ಹಳೆ ಗಾಡಿ ಆಗಿರುತ್ತೆ. ಸೊ ಹೊಸ ಗಾಡಿ ತಗೋಬೇಕಾಗಿಲ್ಲ, ಐಡೆಂಟಿ ಕಾರ್ಸ್ ಒಂದ್ಸರಿ ವಿಸಿಟ್ ಮಾಡಿ. ಸೊ ನಿಮ್ಮ ಕನಸಿನ ಗಾಡಿ ಯಾವ್ದಂತ ಕಮೆಂಟ್ ಮಾಡಿ. ಸೊ ಆಗಿದ್ರೆ ಮುಂದಿನ ವಿಡಿಯೋ ಸಿಗೋಣ ಸರ್. ಖಂಡಿತ. ಥ್ಯಾಂಕ್ ಯು ಸರ್.